ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ವಾರಸುದಾರರೊಬ್ಬರು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸಲು ಹವಣಿಸುತ್ತಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದರೆ IVF ಮೂಲಕ ಮಕ್ಕಳನ್ನ ಪಡೆಯಬಹುದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಶಾಂತಿ ಗೈನೆಕ್ ಹಾಸ್ಪಿಟಲ್ನ ವೈದ್ಯರಾದ ಶಿಲ್ಪಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಫಸ್ಟ್ ಆಫ್ ಆಲ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳು ಇಲ್ಲದೆ ಇರುವಂಥದ್ದು, ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು ತುಂಬಾ ಹೆಚ್ಚಾಗಿ ಕಂಡುಬರ್ತಿದೆ. ಕಂಪೇರಿಂಗ್ ಟು ಮೊದಲಿಗೆ ಈಗಿನ ಕಾಲದಲ್ಲಿ ಬಹುಶಃ ವಾತಾವರಣ, ಜೀವನ ಶೈಲಿ ಎಲ್ಲವೂ ಕೂಡ ಕಾರಣ ಆಗಿರಬಹುದು. ಆದರೆ ತಮ್ಮಲ್ಲಿ ಚಿಕಿತ್ಸೆ ಹೆಂಗೆ, ಇನ್ಫರ್ಟಿಲಿಟಿ ಈ ಮಟ್ಟಿಗೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ಕಾರ್ಯಕ್ರಮದ ಆರಂಭದಲ್ಲೇ ತಿಳ್ಕೊಂಡು ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೀನಿ. ಸೊ ಈ ಮಾಹಿತಿಯನ್ನು ನಾನು ಸುಮಾರು ಎಪಿಸೋಡ್ಸ್ನಲ್ಲಿ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ನಲ್ಲಿ ನಾನು ತುಂಬ ಮಾತಾಡಿದ್ದೀನಿ. ಮತ್ತು ಎಷ್ಟೊಂದು ಅವರಿಗೆ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅನ್ನೋದು ಯಾವುದು ಅನ್ನೋದು ಕೂಡ ಅವರಿಗೆ ತಿಳಿಸಿ ಕೊಟ್ಟಿದ್ದೀನಿ. ಸೊ ಈ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅನ್ನೋದು ಯೂಶ್ವಲಿ ನಾವೀಗ ನೋಡ್ತಾ ಇರೋದು ನಮ್ಮ ಎನ್ವೈರ್ಮೆಂಟಲ್, ಅಂದರೆ ವಾತಾವರಣದ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಮ್ಮ ದಿನನಿತ್ಯ ಜೀವನ ಶೈಲಿಯ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಏಜ್ ಜಾಸ್ತಿ ಆಗ್ತಾ ಇದೆ, ಹೆಣ್ಮಕ್ಳು ಕೆರಿಯರು ಮತ್ತು ಅಥವಾ ಬೇರೆ ಯಾವುದೋ ಕಮಿಟ್ಮೆಂಟ್ಸಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಮದುವೆ ಆಗೋದನ್ನ, ಮಕ್ಕಳು ಮಾಡ್ಕೊಳೋದನ್ನ. ಮತ್ತು ಗಂಡು ಮಕ್ಕಳಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ, ನೈಟ್ ಶಿಫ್ಟ್ಸು ಅಥವಾ ಬೇರೆ ಥರದ್ದು ಅವರ ಕೆಲಸದ ಒತ್ತಡಗಳೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ನಾವು ಹೆಚ್ಚಾಗಿರೋದು ನೋಡ್ತಾ ಇದ್ದೀವಿ. ಹೊಸ ಕಾಯಿಲೆಗಳು ಜಾಸ್ತಿ ನೋಡ್ತಾ ಇದ್ದೀವಿ. ಎಂಡೋಮೆಟ್ರಿಯೋಸಿಸ್ ಅಂತ ಇರ್ಬೋದು, ಅಥವಾ ಫೈಬ್ರಾಯ್ಡ್ ಗಡ್ಡೆಗಳು, ಹಾರ್ಮೋನ್ಸ್ ಇಶ್ಯೂಸಿಂದ ಪಾಲಿಸಿಸ್ಟಿಕ್ ಓವರೀಸು. ಸೊ ಇದೆಲ್ಲನೂ ಕೂಡ ನಾವು ತುಂಬ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಶಾಂತಿ ಗೈನೆಕ್ ಹಾಸ್ಪಿಟಲಲ್ಲಿ ಜೂನ್ ತಿಂಗಳಲ್ಲಿ, ಅಂದರೆ 2026 ಜೂನ್ ತಿಂಗಳಲ್ಲೇ ಸುಮಾರು 106 ಎಗ್ ಪಿಕಪ್ ಆಗಿದೆ ಕಲೆಕ್ಷನ್. ಎಗ್ ಪಿಕಪ್ ಅಂದರೆ ಏನು, ಇದರ ಪ್ರಾಮುಖ್ಯತೆ ಏನು, ಏನಕ್ಕಾಗಿ ಕಲೆಕ್ಟ್ ಮಾಡ್ಕೋಬೇಕು? ಸೊ ಈ ಎಗ್ ಪಿಕಪ್ ಅನ್ನೋದು IVF ಪ್ರೊಸೀಜರ್ನಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಪ್ರೊಸೀಜರ್ ಆಗಿರುತ್ತೆ. ಅಂದರೆ ಎಗ್ ಪಿಕಪ್ ಇಸ್ ಈಕ್ವಲ್ ಟು ನಂಬರ್ ಆಫ್ IVF ಸೈಕಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಒಂದು ತಿಂಗಳಲ್ಲಿ ನಾವು 100 ಸೈಕಲ್ ಮಾಡಿದ್ದೀವಿ, 100ಕ್ಕಿಂತ ಹೆಚ್ಚು ಸೈಕಲ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನೀವು ಇವಾಗ ಊಹಿಸ್ಬೋದು ಎಷ್ಟು ಇದೆ ಇವಾಗ ಬಂಜೆತನದಂಥ ಪ್ರಾಬ್ಲಮ್ಸು, ಮತ್ತು ಎಷ್ಟು ಕಪಲ್ಸ್ ಈ IVFಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಎಲ್ಲನೂ ಲೋಯರ್ ಮಿಡಲ್ ಕ್ಲಾಸ್ ಇರ್ಬೋದು, ಮಿಡಲ್ ಕ್ಲಾಸ್ ಇರ್ಬೋದು, ಹೈ ಕ್ಲಾಸ್ ಪೇಷಂಟ್ಸ್ ಇರ್ಬೋದು. ಸೊ ಎಲ್ಲ ಕ್ಯಾಟಗರಿ ಆಫ್ ಪೇಷಂಟ್ಸ್ಗೂ ಕೂಡ ಈ ಕಾಯಿಲೆ ಈಕ್ವಲ್ ಆಗಿ ಸಮಸ್ಯೆ ಆಗೋಗಿದೆ. ಸೊ ಹಾಗಾಗಿ ಸೈಕಲ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅದು ನಮ್ಮ ಮ್ಯಾನ್ಕೈಂಡ್, ಅಂದರೆ ನಮ್ಮ ಏನು ಮನುಷ್ಯ ಜಾತಿಯ ಈ ನೆಕ್ಸ್ಟ್ ರಿಪ್ರೊಡಕ್ಟಿವ್ ಏನಿದೆ ಅದ್ರದ್ದು ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ ಅಂತ. ಸೊ ನ್ಯಾಚುರಲ್ ಪ್ರಾಸೆಸ್ ಏನಿರುತ್ತೆ ಅದು ಆಗ್ತಾ ಇಲ್ಲ. ಸೊ ಅದ್ರ ಬದಲು ನಾವು ಆರ್ಟಿಫಿಷಿಯಲ್ ಮೆಥಡ್ಸ್ಗೆ ಹೋಗಬೇಕಾಗಿದೆ ನಾವು ರಿಪ್ರೊಡ್ಯೂಸ್ ಮಾಡಲಿಕ್ಕೆ ಅನ್ನೋದು ಒಂದು ಅರ್ಥ. ಎರಡನೇ ಅರ್ಥ, ಸೊ ನಾವು ಬೆಂಗಳೂರಲ್ಲಿ ಇದ್ಕೊಂಡು ನಾವು ವಿತೌಟ್ ಎನಿ ಸ್ಟ್ರಾಂಗ್ ಕಮರ್ಷಿಯಲ್ ಮಾರ್ಕೆಟಿಂಗ್ ಅಥವಾ ಯಾವುದೇ ರೀತಿಯಾದಂಥ ನಮ್ಮ ಏನು ಕಟ್ ಪ್ರಾಕ್ಟೀಸ್ ಇರ್ಬೋದು ಆ ಥರ ಏನೂ ಇಲ್ಲದೇ, ಸೊ 100ಕ್ಕಿಂತ ಜಾಸ್ತಿ ಸೈಕಲ್ಸ್ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ದಟ್ ಮೀನ್ಸ್ ನಮ್ಮ ಏನು ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಜನಗಳಿಗೆ ಸೋಷಿಯಲ್ ಮೀಡಿಯಾದ ಮೂಲಕ, ಸೊ ಅದು ಎಷ್ಟು ಪರಿಣಾಮ ಬೀರಿದೆ ನಮ್ಮ ಈ ಇನ್ಫಾರ್ಮೇಷನ್ ಶೇರಿಂಗಿಂದ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗೆ ಇಷ್ಟು ಸೈಕಲ್ಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ ಅಂತ. 100ಕ್ಕೆ 100 ಸತ್ಯ. ಯಾಕಂತಂದರೆ ಒಬ್ಬ ಪೇಷಂಟ್ ಹಾಸ್ಪಿಟಲ್ ಬರ್ತಿದ್ದಾರೆ ಅಂತಂದರೆ ಇನ್ ಕೇಸ್ ಅವರನ್ನು ಪರೀಕ್ಷೆ ಮಾಡಿದ ನಂತರದಲ್ಲಿ ಮಕ್ಕಳಾಗಲ್ಲ ಅನ್ನುವಂಥದ್ದು ಏನಾದರೂ ಇದ್ರೂ ಕೂಡ ಕೆಲವೊಂದು ಕಡೆ ದುಡ್ಡು ಮಾಡ್ಕೊಳ್ಳೋಕೆ ನೋಡ್ತಾರೆ. ಬಟ್ ನೀವು ಅದನ್ನು ಆರಂಭದಲ್ಲೇ ತಿಳಿಸಿದ್ರೆ, ಅವರ ಪರಿಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಬಹುಶಃ ಅವರಿಗೂ ಅರ್ಥ ಆಗುತ್ತೆ ಅನಿಸುತ್ತೆ ಈ ವಿಚಾರ. ಸೊ ಇದರಲ್ಲಿ ತುಂಬ ಮುಖ್ಯವಾದದ್ದೇನು ಅಂದರೆ ದಿಸ್ ಇಸ್ ಆಲ್ಸೋ ಫಾರ್ ಅನ್ ಇನ್ಫಾರ್ಮೇಷನ್. ಅಂದರೆ ಇವರು ಪೇಷಂಟ್ಸ್ ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ IVFಗೆ ಹೋಗುವಾಗ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ. ಒಂದು ಎಂಬ್ರಿಯೋ ಅಂತ ಹೇಳಿದ್ರೆ ಭ್ರೂಣ, ಅದರಲ್ಲಿ ಎಗ್ಗು ಇರುತ್ತೆ ಮತ್ತು ಸ್ಪರ್ಮು ಇರಬೇಕು.
ಸೊ ಎಗ್ ಕಾಂಟ್ರಿಬ್ಯೂಟ್ಸ್ ಫಾರ್ 70%, 70% ಅಷ್ಟು ಎಗ್ನೇ ಈ ಒಳ್ಳೆ ಎಂಬ್ರಿಯೋ ಫಾರ್ಮೇಷನ್ಗೆ ಅದು ಅದರಲ್ಲಿ ಇರೋದು ಅಂತ ಕೆಪಾಸಿಟಿ. ಸೊ ಸ್ಪರ್ಮ್ ಕೆಪಾಸಿಟಿ ಬಂದ್ಬಿಟ್ಟು 30% ಇರುತ್ತೆ ಇದರಲ್ಲಿ ರೋಲ್. ಸೊ ಇನ್ನೊಂದಂದರೆ ಯೂಟ್ರಸ್ ಫ್ಯಾಕ್ಟರ್, ಯೂಟ್ರಸ್ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ನಾವು ಏನು ಹೇಳ್ತೀವಿ. ಸೊ ಅದು ಕೂಡ ನಾವು ಪರ್ಫೆಕ್ಟಾಗಿ ಬೆಳವಣಿಗೆ ಆಗುತ್ತಾ ಇಲ್ವಾ ಅಂತ ನಾವು ನೋಡ್ಕೊಂಡೇ ನಾವು ಯೂಶಲಿ IVFನ ನಾವು ಪ್ಲಾನ್ ಮಾಡ್ಕೊಳೋದು. ಕೆಲವೊಂದು ಸತಿ ಏನಾಗುತ್ತೆ, ಪೇಷಂಟ್ಸ್ಗೆ ಎಂಬ್ರಿಯೋ ಫಾರ್ಮೇಷನ್ ಮಾಡಿ ನಾವು ಫ್ರೀಸಿಂಗ್ ಮಾಡಿಬಿಟ್ಟಿರ್ತೀವಿ, ಬಟ್ ಎಂಡೋಮೆಟ್ರಿಯಮೇ ಬೆಳವಣಿಗೆ ಆಗಲ್ಲ. ಅದು ನಾವು ವರ್ಷಾನುಗಟ್ಲೆ ನಾವು ಎಂಡೋಮೆಟ್ರಿಯಮ್ನ ಬಿಲ್ಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಬಟ್ ತಿನ್ ಎಂಡೋಮೆಟ್ರಿಯಮ್ ಅಂತ ಅವ್ರಿಗೆ ಸೈಕಲ್ ಮುಂದೆ ಒರೆಸ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಸಕ್ಸಸ್ ನೋಡಲಿಕ್ಕೆ ಆಗೋದಿಲ್ಲ ಅವರು. ಸೊ ಈ ಥರದ್ದು ಏನು ಫ್ಯಾಕ್ಟರ್ಸ್ ಇರುತ್ತೆ ಅದನ್ನು ಮುಂಚಿತವಾಗಿ ಅವ್ರು ತಿಳ್ಕೊಬೇಕು. ಮತ್ತು ಅವ್ರು IVFಗೆ ಹೋಗಬೇಕಾ ಬೇಡವಾ, ಅದರಿಂದ ಸಕ್ಸಸ್ ಆಗುತ್ತಾ ಅನ್ನೋದು, ಇದೆಲ್ಲ ಫ್ಯಾಕ್ಟರ್ಸ್ನು ತಿಳ್ಕೊಂಡು ಅವರು ಮುಂದುವರೆದ್ರೆ ಸೊ ಡೆಫಿನೆಟ್ಲಿ ಸಕ್ಸಸ್ ವಿಲ್ ಬಿ ಮಚ್ ಬೆಟರ್. ಓಕೆ ಡಾಕ್ಟರ್, ಒಬ್ಬ ದಂಪತಿ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು? ಆಮೇಲೆ ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಾ, ದಂಪತಿಗಳಿಗೆ ಇರುವಂತಹ ಭಯ ಯಾವುದು, ಅದನ್ನು ತಾವು ಹೇಗೆ ನಿವಾರಣೆ ಮಾಡ್ತೀರಾ? ಸೊ ನಮ್ಮಲ್ಲಿ ಬರೋಂಥ ಪೇಷಂಟ್ಸು ಯೂಶಲಿ ನಾವೇ ಅವ್ರಿಗೆ ಲಾಸ್ಟ್ ಹೋಪ್ ಆಗಿರ್ತೀವಿ. ಅಂದರೆ ಅವರು ಎಲ್ಲ ಕಡೆ ಸುತ್ತಾಡ್ಕೊಂಡು ಆಮೇಲೆ ಲಾಸ್ಟಿಗೆ ನಮ್ಮ ಹತ್ರ ಬಂದಿರ್ತಾರೆ. ಸೊ ಅವರಲ್ಲಿ ನಾವು ಫಸ್ಟು ನೋಡೋಂಥ ಭಯ ಏನು ಅಂದರೆ, ನಮಗೆ ನಿಜವಾಗ್ಲೂ ಮಕ್ಕಳಾಗುತ್ತಾ, ನಮಗೆ ಆ ಥರ ಚಾನ್ಸ್ ಇದೆಯಾ ಅಂತ. ಎರಡನೇದು, ನಮಗೆ ಎಷ್ಟು ದುಡ್ಡು ಖರ್ಚಾಗ್ಬೋದು ಇದರಿಂದ. ಸೊ ಈ ಫೈನಾನ್ಷಿಯಲ್ ಬರ್ಡನ್ ಅಂತ ಏನಿರುತ್ತೆ ಅದು ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ಇರುವಂಥ ಮಿಡಲ್ ಕ್ಲಾಸ್ ಪೇಷಂಟ್ಸ್ಗೆ, ಕಪಲ್ಸ್ಗೆ ಅದು ತುಂಬ ಮುಖ್ಯವಾದಂಥ ಫ್ಯಾಕ್ಟರು ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ. ಇವಾಗ ಕೆಲವರೆಲ್ಲ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ನಾವು ದುಡ್ಡು ಜೋಡಿಸ್ಕೊತಾ ಇದ್ವಿ, ಅದಕ್ಕೆ ಇಷ್ಟು ವರ್ಷ ಡಿಲೇ ಆಗೋಯ್ತು ನಾವು ಹಾಸ್ಪಿಟ್ಲಿಗೆ ಬರಲಿಕ್ಕೆ, ಅಥವಾ ನಮಗೆ ತುಂಬ ಭಯ ಇತ್ತು ಹಾಸ್ಪಿಟ್ಲಿಗೆ ಬಂದುಬಿಟ್ರೆ ಲಕ್ಷಗಟ್ಟಲೆ ಖರ್ಚಾಗ್ಬಿಡುತ್ತೆ ಅಂತ. ಸೊ ಇದೆಲ್ಲನೂ ಕೂಡ ನಾವು ಪೇಷಂಟ್ನ ಆ್ಯಸ್ ಅ ಹೋಲ್ ನೋಡಬೇಕು. ಅಂದರೆ ನಾವು ಬಂದಿರೋದು ಜಸ್ಟ್ ಇವರಿಬ್ಬರು ಬಂದಿದ್ದಾರೆ ನಾವು ಇಷ್ಟು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಕ್ಕಿಂತ ಹ್ಯುಮ್ಯಾನಿಟಿ ಆ ಥರ ನಾವು ವಿಚಾರ ಮಾಡಿದಾಗ ನಮ್ಮ ಟ್ರೀಟ್ಮೆಂಟ್ ಏನಿರುತ್ತೆ ಅವರ ಫೈನಾನ್ಷಿಯಲ್ ಕೆಪಾಸಿಟಿ ಮೇಲಾಗಿರ್ಬೋದು ಅಥವಾ ಅವರ ಏನು ಫ್ಯಾಕ್ಟರ್ಸ್ ಮೇಲಾಗಿರ್ಬೋದು ಎಲ್ಲದನ್ನು ಒಟ್ಟಿಗೆ ತೊಗೊಂಡು ನಾವು ಮಾಡಿದಾಗ ಸೊ ವಿ ವಿಲ್ ಬಿ ಅ ಗುಡ್ ಡಾಕ್ಟರ್ ಅಂತ ನನಗನ್ಸುತ್ತೆ. ಓಕೆ ಡಾಕ್ಟರ್, ಇವಾಗ ತಾವೇ ಹೇಳಿದ್ರಿ IVF ಎಲ್ಲಾನು 100% ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. IVF ಫೇಲ್ಯೂರ್ ಏನಕ್ಕಾಗೋದು, ಸಕ್ಸಸ್ಫುಲ್ ಆಗಿರೋದಕ್ಕೆ ಏನೆಲ್ಲ ಅಂಶ ಮ್ಯಾಟ್ರ್ ಆಗುತ್ತೆ? ಸೊ ನಾ ಹೇಳಿದಾಗೆ ಇದರಲ್ಲಿ 3 ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟು: ಎಗ್ಗು, ಸ್ಪರ್ಮು, ಎಂಡೋಮೆಟ್ರಿಯಮ್. ಎಗ್ ಅಂದರೆ ಏನು ಮೊಟ್ಟೆಗಳು ಬರುತ್ತೆ ಹೆಣ್ಮಗಳಲ್ಲಿ, ಸೊ ಅದು ತುಂಬಾ ಮುಖ್ಯ. ಇದರಲ್ಲಿ ಕಾಮನ್ ಆಗಿ ನಾವು ಪ್ರಾಬ್ಲಮ್ಸ್ ನೋಡೋದು ಒಂದು ಏಜ್ ಫ್ಯಾಕ್ಟರು. ಸೊ 37-38 ವಯಸ್ಸಾದಮೇಲೆ ಡೆಫಿನೆಟ್ಲಿ ಎಗ್ಸ್ ಎಲ್ಲ ಸ್ವಲ್ಪ ವೀಕ್ ಆಗಿರುತ್ತೆ, ಎಗ್ಸ್ನಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಸ್ಪರ್ಮ್ ಫ್ಯಾಕ್ಟ್ರು ಯೂಶಲಿ ಇಟ್ ಇಸ್ ಸ್ಟ್ರೆಸ್ ರಿಲೇಟೆಡ್. ಸೊ ಈ ಸ್ಪರ್ಮ್ ಫ್ಯಾಕ್ಟ್ರಲ್ಲಿ ವೀಕ್ನೆಸ್ ಇರುವಾಗ ಮೊಟಿಲಿಟಿ ಇರ್ಬೋದು, ಮಾರ್ಫಾಲಜಿ ಇರ್ಬೋದು, ಕೌಂಟ್ ಇರ್ಬೋದು, ಇದರಲ್ಲೂ ಕೂಡ ಪುವರ್ ಕ್ವಾಲಿಟಿ ಎಂಬ್ರಿಯೋಸ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೂರನೇದು ಯೂಟ್ರಸ್ ಮತ್ತು ಅವರ ಇಮ್ಯುನಾಲಜಿಕಲ್ ಸ್ಟೇಟಸ್ ಅಂತ ನಾವು ಹೇಳ್ತೀವಿ. ಯೂಟ್ರಸ್ ಅಂದರೆ ಅದರಲ್ಲಿ ಕಾಮನ್ ಆಗಿ ನಾವು ನೋಡೋದು ಫೈಬ್ರಾಯ್ಡ್ಸು ಇಲ್ಲ ಎಂಡೋಮೆಟ್ರಿಯೋಸಿಸ್. ಸೊ ಇಲ್ಲ ಲಾಸ್ಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ ಅಂದರೆ ಅವರ ಬಾಡಿ ಪ್ರೆಗ್ನೆನ್ಸಿನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಈ ಥರ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ನಾವು ನೋಡೋಂಗೆ ಸೋರಿಯಾಸಿಸ್ ಇರ್ಬೋದು, ಇಲ್ಲ SLE ಅಂತ ಇರುತ್ತೆ. ಸೊ ಈ ಥರದ್ದು ಆಟೋಇಮ್ಯೂನ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಇದಿದ್ದಾಗ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಪ್ರೆಗ್ನೆನ್ಸಿ ಆದರೂ ಕೂಡ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ಸು ಅಂಥವರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಯಾವ ಫ್ಯಾಕ್ಟರ್ ಅವರಿಗೆ ಅನ್ವಯಿಸುತ್ತೆ ಅನ್ನೋದು ಅವರು ಫಸ್ಟು ತಿಳ್ಕೊಬೇಕು. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ವಾಟ್ ಇಸ್ ದ ರೂಟ್ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ತೀವಿ. ಇದನ್ನು ಸ್ವಲ್ಪ ಮಟ್ಟಿಗೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಳ್ಲಿಕ್ಕೆ. ಇವಾಗ ಕೆಲವರು ಬರೀ 28 ವರ್ಷ ಇರ್ತಾರೆ, ಮದುವೆಗೆ 9 ವರ್ಷ ಆಗಿರುತ್ತೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸೇ ಬೇರೆ ಇರುತ್ತೆ. ಕೆಲವರು 28 ವರ್ಷ ಇರ್ತಾರೆ, ಮದುವೆಗೆ 2 ವರ್ಷ ಆಗಿರುತ್ತೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ ಬೇರೆ ಇರುತ್ತೆ. ಕೆಲವ್ರಿಗೆ 35 ವರ್ಷ ಇರುತ್ತೆ, ಮದುವೆಗೆ 15 ವರ್ಷ ಆಗಿರುತ್ತೆ. ಸೊ ಡೆಫಿನೆಟ್ಲಿ ದೇ ಹ್ಯಾವ್ ಸಮ್ ಬಿಗರ್ ಪ್ರಾಬ್ಲಮ್. ಸೊ ಇಲ್ಲ 35 ವರ್ಷ ಆಗಿರುತ್ತೆ, ಮದುವೆಗೆ 1 ವರ್ಷ ಆಗಿರುತ್ತೆ. ಸೊ ಅವರಿಗೆ ವಿ ಸ್ಟಿಲ್ ಹ್ಯಾವ್ ಟೈಮ್. ಸೊ ಈ ಥರದ್ದು ಇಟ್ ಇಸ್ ಆಲ್ ಅ ವೆರಿ ಇಂಡಿವಿಜುವಲಿಸ್ಟಿಕ್. ಅಂದರೆ ನಾವು ಕಾಪಿ ಪೇಸ್ಟ್ ಥರ ಇದನ್ನು ಎಲ್ಲರಿಗೂ ಇದೇ ಥರ ಅಂತ ನಾವು ಮಾಡಲಿಕ್ಕಾಗಲ್ಲ. ಸೊ ನಾವು ಅನಲೈಸ್ ಮಾಡಬೇಕು. ಒಂದು ಅವರ ಏಜ್, ಎಸ್ಪೆಷಲಿ ಹೆಣ್ಮಗಳಿನ ಏಜ್ ಎಷ್ಟಿದೆ ಅಂತ ನಾವು ನೋಡಬೇಕು. ಎರಡನೇದು ಅವ್ರ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಅಂತ ನೋಡಬೇಕು. ಮೂರನೇದು ಅವ್ರಿಗೆ ಬೇರೆ ಇನ್ನೇನಾದರೂ ಫ್ಯಾಕ್ಟರ್ಸ್ ಇತ್ತಾ ಅಥವಾ ಮನೆಯಲ್ಲಿ ಆ ಥರ ಪ್ರಾಬ್ಲಮ್ಸ್ ಇದೆಯಾ ಫರ್ಟಿಲಿಟಿ ರಿಲೇಟೆಡ್, ಅದನ್ನು ಕೂಡ ನಾವು ತೊಗೋಬೇಕಾಗತ್ತೆ. ಸೊ ಇಟ್ ಈಸ್ ಅನ್ ಎಕ್ಸ್ಟೆನ್ಸಿವ್ ಇವ್ಯಾಲ್ಯೂಯೇಷನ್. ಸೊ ಆ ಎಕ್ಸ್ಟೆನ್ಸಿವ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ಮಾತ್ರ ನಾವು ಅದನ್ನು ಕಾರಣ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬಟ್ 10-15% ಅವ್ರಿಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಇರುತ್ತೆ. ಎಲ್ಲ ಟೆಸ್ಟ್ಗಳು ಮಾಡಿದ್ರೆ ಎಲ್ಲ ನಾರ್ಮಲ್ ಬರುತ್ತೆ, ಬಟ್ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಇದು ಮೋಸ್ಟ್ ಫ್ರಸ್ಟ್ರೇಟಿಂಗ್ ಆ್ಯಂಡ್ ತುಂಬಾ ಇದು ಹಿಂಸೆ. ಅಂದರೆ ಎಲ್ಲಿ ಕಾರಣ ಅಂತಲೇ ಗೊತ್ತಾಗ್ತಾ
ಗೊತ್ತಾಗ್ತಾ ಇಲ್ಲ, ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅವರು ಒಂದು ಸ್ವಲ್ಪ ದಿನ ಆಯುರ್ವೇದಿಕ್ ತೊಗೊತಾರೆ, ಹೋಮಿಯೋಪತಿ ತೊಗೊತಾರೆ, ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊತಾರೆ, ಮತ್ತು ಕೆಲವೊಂದು ಸ್ವಲ್ಪ ದಿನ ನ್ಯಾಚುರಲ್ ಟ್ರೈ ಮಾಡ್ತಾರೆ. ಸೊ ಇದು ಒಂಥರ ಲೂಪ್ ಥರ, ಆ್ಯಂಡ್ ದೇ ವಿಲ್ ಬಿ ಟ್ರೈಯಿಂಗ್ ಚೇಸಿಂಗ್ ಒನ್ ಆಫ್ಟರ್ ದಿ ಅದರ್. ಸೊ ಬಟ್ ಅವ್ರಿಗೆಲ್ಲ ನಾವು ನಮ್ಮ ಕೌನ್ಸಿಲಿಂಗಿಂದ ಆಗಿರ್ಬೋದು ಅಥವಾ ಕೆಲವೊಂದು ಎಕ್ಸ್ಟ್ರಾ ಟೆಸ್ಟ್ಗಳಿಂದ ಆಗಿರ್ಬೋದು ನಾವು ಅದನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯೂಶ್ವಲಿ. IVFಗೆ ಏನಾದರೂ ಏಜ್ ಲಿಮಿಟ್ ಇದೆಯಾ ಹೇಗೆ? ಸೊ ನಾವು ಏಜ್ ಲಿಮಿಟ್ ಅಂತ ಹೇಳಿದ್ರೆ ಈ ಲೀಗಲಿ ಇವಾಗ ಇಂಡಿಯಾದಲ್ಲಿ ಕಾನೂನಿದೆ, ART ಲಾ ಅಂತ ಒಂದಿದೆ. ಸೊ ಇದರ ಪ್ರಕಾರ ಗಂಡಸಿಗೆ 55 ವರ್ಷಕ್ಕಿಂತ ಒಳಗಡೆ ಇದ್ದರೆ ಮಾತ್ರ ನಾವು IVF ಟ್ರೀಟ್ಮೆಂಟ್ ಕೊಡ್ಬೋದು, ಹೆಂಗಸಿಗೆ 50 ವರ್ಷದ ಒಳಗಡೆ ಇದ್ದರೆ ಮಾತ್ರ ನಾವು IVF ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇದು ಏಜ್ ಕ್ರಾಸ್ ಆಗಿದ್ರೆ ನಾವು ಯಾವುದೇ ರೀತಿಯಾದ IVF ಟ್ರೀಟ್ಮೆಂಟ್ ಅವ್ರು IVF ಆಗಿರ್ಬೋದು, IUI ಆಗಿರ್ಬೋದು, ART ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಂಡಿಯಾದಲ್ಲಿ. ಡಾಕ್ಟರ್, ಒಬ್ಬ ದಂಪತಿ ಒಳ್ಳೆ ಸೆಂಟರ್ನ ಸೆಲೆಕ್ಟ್ ಮಾಡೋದು ಹೇಗೆ? ಅಲ್ಲಿ ಯಾವೆಲ್ಲ ಫೆಸಿಲಿಟಿಗಳು ಇರಬೇಕು? ಡಾಕ್ಟರ್ನ ಎಕ್ಸ್ಪೀರಿಯನ್ಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ? ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಇದು ಕರೆಕ್ಟಾಗಿ ಅವರು ಕೇಳಿದ್ದಾರೆ. ಸೊ ಯಾವ ಸೆಂಟರ್ನ ಈ ಕಪಲ್ಸ್ ಚೂಸ್ ಮಾಡಬೇಕು? ಇವಾಗ ರೋಡಲ್ಲಿ ಒಂದು 10 IVF ಸೆಂಟರ್ಸ್ ಆಗೋಗಿದೆ. ಇದು ಆಲ್ಮೋಸ್ಟ್ ಬ್ಯೂಟಿ ಪಾರ್ಲರ್ ಥರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕಪಲ್ಸು ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್, ಫೋರ್ತ್ ಒಪಿನಿಯನ್ ಆ ಥರ ತೊಗೊತಾನೆ ಇರ್ತಾರೆ. ಮತ್ತು ಫೈನಲಿ ಒಂದು ಕಡೆ ಮಾಡಿಸ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಸೊ ಈಗ ಆಪ್ಷನ್ಸ್ ಅಷ್ಟಾಗಿ ಇದೆ. ಹೇಗೆ ಅವರು ನಿರ್ಧಾರ ಮಾಡಬೇಕು? ಒಂದು ಕ್ಲಿನಿಷಿಯನ್ ಅಂದರೆ ಗೈನಕಾಲಜಿಸ್ಟ್ ಅಥವಾ ಫರ್ಟಿಲಿಟಿ ಎಕ್ಸ್ಪರ್ಟ್ ಯಾರು, ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಎರಡನೇದು ಅವರ ಟೀಮ್ ಯಾವ ರೀತಿಯಾಗಿದೆ, ಅಂದರೆ ಅವರೇ ಇರಬೇಕಾ, ಅವ್ರು ಇರಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಯಾರು ಅವ್ರನ್ನ ನೋಡ್ತಾರೆ. ಸೊ ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಅವರಿಗೆ ಬ್ಲಡ್ ಟೆಸ್ಟ್ ಅಡ್ವೈಸ್ ಇರ್ಬೋದು. ಸೊ ಇದೆಲ್ಲನೂ ಫೆಸಿಲಿಟಿ ಅದರಲ್ಲೇ ಇದೆಯಾ ಅಥವಾ ಅವರು ಸ್ಕ್ಯಾನಿಂಗಿಗೆ ಇನ್ನೊಂದು ಕಡೆ ಹೋಗಿ ಮತ್ತು ರಿಪೋರ್ಟ್ಸ್ ತೊಗೊಂಡು ಬರಬೇಕಾ? ಮೂರನೇದು ಅವರಲ್ಲಿರುವಂಥ ಈ ಎಂಬ್ರಿಯಾಲಜಿ ಟೀಮ್. ಸೊ ಇದು ಹಾರ್ಟ್ ಆಫ್ IVF ಅಂತ ನಾವು ಹೇಳ್ತೀವಿ. ಅಂದರೆ ನಮ್ಮ IVF ಸಕ್ಸಸ್ಗೆ ಫರ್ಟಿಲಿಟಿ ಎಕ್ಸ್ಪರ್ಟ್ದು ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಆಲ್ಮೋಸ್ಟ್ ಅಷ್ಟೇ ಇಂಪಾರ್ಟೆನ್ಸು ಈ ಎಂಬ್ರಿಯಾಲಜಿ ಟೀಮಲ್ಲಿ ಇರುತ್ತೆ. ಸೊ ಈಗ ಡಾಕ್ಟರ್ದು ಒಂದು 30% ಅಂತ ಹೇಳಿದ್ರೆ ಈ ಎಂಬ್ರಿಯಾಲಜಿಸ್ಟ್ ಅವ್ರದ್ದು 30% ಇದರಲ್ಲಿ ಪಾರ್ಟ್ ಇರುತ್ತೆ. ಸೊ ಇನ್ನೂ ಉಳಿದಿದ್ದು 40% ಏನಾಗುತ್ತೆ? ಸೊ ಈ 40%ಅಲ್ಲಿ ಆ ಸೆಂಟರಲ್ಲಿ ಯಾವ ರೀತಿಯಾದ ಇಂಜೆಕ್ಷನ್ಸ್ ಉಪಯೋಗಿಸ್ತೀವಿ ಅಂತ, ಇದು ತುಂಬ ಮುಖ್ಯವಾದ ಫ್ಯಾಕ್ಟರು. ಅಂದರೆ ಸ್ಟ್ಯಾಂಡರ್ಡ್ ಆಗಿರೋಂಥ ಮೆಡಿಸಿನ್ಸು, ಯೂಶಲಿ ವರ್ಲ್ಡ್ ಅಕ್ರಾಸ್ ಯೂಸ್ ಮಾಡೋಂಥ ಸ್ಟ್ಯಾಂಡರ್ಡ್ ಮೆಡಿಕೇಷನ್ಸ್ನ ಯೂಸ್ ಮಾಡಿದಾಗ ಮಾತ್ರ ನಮಗೆ ಒಳ್ಳೆ ಕ್ವಾಲಿಟಿ ಎಗ್ಸು ಉತ್ಪತ್ತಿ ಆಗೋದು. ಪ್ರೋಟೋಕಾಲ್ ಕ್ಲಿನಿಷಿಯನ್ಸ್ಗೆ ಗೊತ್ತಿರಬೇಕು ಯಾವ ರೀತಿಯಾದ ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಎಕ್ವಿಪ್ಮೆಂಟ್ಸು, ನಮ್ಮಲ್ಲಿ ಇರೋಂಥ ಎಂಬ್ರಿಯಾಲಜಿನಲ್ಲಿ ಇರೋಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಸ್ಕ್ಯಾನಿಂಗ್ ಮಿಷಿನ್ಸ್ ಇರ್ಬೋದು ಅಥವಾ ನಾವು ಯೂಸ್ ಮಾಡೋಂಥ ಕನ್ಸ್ಯೂಮೇಬಲ್ಸ್, ಆ ಎಗ್ ಪಿಕಪ್ಗೆ ನಾವು ಯೂಸ್ ಮಾಡೋಂಥ ನೀಡಲ್ ಇರ್ಬೋದು, ಎಂಬ್ರಿಯೋ ಟ್ರಾನ್ಸ್ಫರ್ಗೆ ನಾವು ಯೂಸ್ ಮಾಡೋಂಥ ಕೆಥೆಟರ್ ಇರ್ಬೋದು, ಎಲ್ಲದನ್ನು 5% ನಮ್ಮ ಸಕ್ಸಸ್ ರೇಟ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಇದರಲ್ಲಿ ಡಾಕ್ಟರ್ ಅನ್ನುವಂಥದ್ದು ಕೂಡ ಸಕ್ಸಸ್ ರೇಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಫೆಸಿಲಿಟಿಯೂ ಕೂಡ ಅಷ್ಟೇ ಇಂಪಾರ್ಟೆಂಟಾ, ಹೆಂಗೆ ಏನು ಅಂತ? ಅಂದರೆ ಒಬ್ಬ ಡಾಕ್ಟರ್ ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಈ ಸೆಂಟರಲ್ಲೇ ಟ್ರೀಟ್ಮೆಂಟ್ ಕೊಡೋದಕ್ಕೂ ಡಿಫ್ರೆನ್ಸ್ ಏನಾದರೂ? ಇದು ತುಂಬ ಮ್ಯಾಟರ್ ಆಗುವಂಥ ಒಂದು ಫ್ಯಾಕ್ಟರು. ಅಂದರೆ ಡಾಕ್ಟರು ಒಂದೇ ಕಡೆ ಕೂತ್ಕೊಂಡು ಅದೇ ಟೀಮ್ ಜೊತೆ ವರ್ಕ್ ಮಾಡಿಬಿಟ್ಟು ಅದೇ ರೀತಿಯಾದಂಥ ನಾವು ರಿಸಲ್ಟ್ಸ್ ಕೊಡಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ನಮ್ಮಲ್ಲಿ ಚೆಕ್ ಲಿಸ್ಟ್ ಇರುತ್ತೆ. ನಾವು ಯಾವ ರೀತಿಯಾಗಿ ಆ ತಿಂಗಳಲ್ಲಿ ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ಸೆಂಟ್ರಲ್ಲಿ ಎಷ್ಟೆಷ್ಟು ಕೇಸ್ ಮಾಡಿದ್ದೀವಿ, ಯಾವ್ಯಾವುದರಲ್ಲಿ ಪ್ರಾಬ್ಲಮ್ ಆಯಿತು ಅಥವಾ ಆಗಲಿಲ್ಲ, ಎಂಬ್ರಿಯೋ ಫಾರ್ಮೇಷನ್ ಇರ್ಬೋದು, ನಮ್ಮ ಇಂಕ್ಯುಬೇಟರ್ ಕಂಡೀಷನ್ಸ್ ಇರ್ಬೋದು, ನಾವು ಮೀಡಿಯಾ ಕ್ವಾಲಿಟಿ ಇರ್ಬೋದು, ಇಂಜೆಕ್ಷನ್ ಕ್ವಾಲಿಟಿ ಇರ್ಬೋದು, ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನಾನು ಇಲ್ಲಿ ಕೂತ್ಕೊಂಡು ದಾವಣಗೆರೆಯಲ್ಲಿ ಅಥವಾ ಮಂಗಳೂರಲ್ಲಿ ಇರೋಂಥ ಪೇಷಂಟ್ಸ್ಗೆ ನಾನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈವನ್ ನಾನು ಅಲ್ಲಿ ಹೋಗಿ ನಾನು ಕ್ಯಾಂಪ್ ಮಾಡಿ ಎಲ್ಲ ಮಾಡಿದ್ರು ಕೂಡ ಕೊನೆಯಲ್ಲಿ ನಾನು ಮ್ಯಾಕ್ಸಿಮಮ್ ಏನು ಹೇಳ್ಬೋದು, ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಅಲ್ಲಿ ಟ್ರೀಟ್ಮೆಂಟ್ ಸಾಧ್ಯನೇ ಇಲ್ಲ. ಈವನ್ ಒಂದು ಸಣ್ಣ ಸ್ಕ್ಯಾನ್ ಕೂಡ ನಾವಾಗಿ ಮಾಡಿ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಹಾಗೇನೆ ಲ್ಯಾಪ್ರೋಸ್ಕೋಪಿ ಎಷ್ಟೊಂದು ಕೇಸಸ್ನಲ್ಲಿ ಆಲ್ಮೋಸ್ಟ್ 20% ಆಫ್ IVF ಕೇಸಸ್, ಫರ್ಟಿಲಿಟಿ ಕೇಸಸ್ನಲ್ಲಿ ಲ್ಯಾಪ್ರೋಸ್ಕೋಪಿ ಅನ್ನೋದೊಂದು ಪ್ರೊಸೀಜರ್ ಬೇಕಾಗುತ್ತೆ. ಅದು ಕೀ ಹೋಲ್ ಸರ್ಜರಿ, ಒಂದು ಹೊಕ್ಕಳಲ್ಲಿ ನಾವು ಕ್ಯಾಮರಾ ಹಾಕ್ಬಿಟ್ಟು ನೋಡೋಂಥದ್ದು. ಇದನ್ನು ಕೂಡ ಇವಾಗ ನಾವು ಕಣ್ಣಾರೆ ನೋಡಿದ್ರೆ ಮಾತ್ರ ನಮಗೆ ಗೊತ್ತಿರುತ್ತೆ. ನಾವು ಇನ್ನೊಂದು ಕಡೆ ಅಲ್ಲಿ ಹೋಗಿ ಹಿಸ್ಟ್ರೋಸ್ಕೋಪಿ ಮಾಡಿಸ್ಕೊಂಬನ್ನಿ, ಇಲ್ಲಿ ಹೋಗಿ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಬನ್ನಿ, ಇದು ಆದಮೇಲೆ ನಾವು ಮಾಡ್ತೀವಿ, ನಾವು ಆಮೇಲೆ ನೋಡ್ತೀವಿ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ವರ್ಕ್ ದಟ್ ವೇ. ಹಾಗೇನೆ ಈ IVF ಆದಮೇಲೆ ಸಕ್ಸಸ್ ಏನಾಗುತ್ತೆ, ಇವಾಗ ನಮ್ಮಲ್ಲಿ ನಾವೇ ಪ್ರೆಗ್ನೆನ್ಸಿ ಕೇರ್ ಕೊಡ್ತೀವಿ. ಸೊ ನಮಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಅವ್ರಿಗೆ ಆ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಅಂತ.
ಸೊ ಮೆಟರ್ನಿಟಿ ಮತ್ತು ಫರ್ಟಿಲಿಟಿ ಎರಡೂ ಒಟ್ಟಿಗೆ ಇರುವಂಥ ಸೆಂಟರು ಬಹುಶಃ ನಮ್ಮದು ಪ್ರಾಬಬ್ಲಿ ಒನ್ ಆಫ್ ದ ಫ್ಯೂ ಸೆಂಟರ್ಸ್ ಇರ್ಬೋದು. ಸೊ ಹಾಗಾಗಿ ನಮ್ಮ ಟೀಮ್ ಅವರೇ ಫುಲ್ ಪ್ರೆಗ್ನೆನ್ಸಿನ ನಾವು ನೋಡ್ಕೊತೀವಿ. ಸೊ ಯಾವ ಪೇಷಂಟ್ಗೆ ಬಿ ಪಿ ಬರ್ಬೋದು, ಯಾವ ಪೇಷಂಟ್ಗೆ ಶುಗರ್ ಬರ್ಬೋದು, ಯಾವ ಪೇಷಂಟ್ಸ್ಗೆ ಟ್ವಿನ್ಸ್ ಆಗಿದೆ, ಯಾವ ಪೇಷಂಟ್ಸ್ಗೆ ಸರ್ವಿಕ್ಸಲ್ಲಿ ವೀಕ್ನೆಸ್ ಇರ್ಬೋದು, ಸ್ಟಿಚ್ ಬೇಕಾಗ್ಬೋದು, ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕು. ಸೊ ಈಗ 70% ಪ್ರೆಗ್ನೆನ್ಸೀಸ್ ಆರ್ ಹೈ ರಿಸ್ಕ್ ಅಂದರೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಒಬಿಸಿಟಿ ಪ್ರಾಬ್ಲಮ್ ಅಂದರೆ ಬೊಚ್ಚತನ ಇರ್ಬೋದು, ಏಜ್ ಫ್ಯಾಕ್ಟರ್ ಇರ್ಬೋದು, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಅವರಿಗೆ ಪ್ರೀವಿಯಸ್ 3-4 ಟೈಮ್ಸ್ ಅಬಾರ್ಷನ್ಸ್ ಆಗಿರ್ಬೋದು, ತುಂಬ ಸತಿ IVF ಫೇಲ್ಯೂರ್ ಆಗಿದ್ಮೇಲೆ ಅವರು ಬಂದಿರ್ಬೋದು. ಸೊ ಅದು ನಮಗೆ ಗೊತ್ತಿರುತ್ತೆ. ಅಡ್ವಾಂಟೇಜ್ ಅಂತ ಹೇಳಿದ್ರೆ ಬಿಕಾಸ್ ನಮ್ಮಲ್ಲಿ ಟೀಮು ಎರಡೂ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ವಿ ಆರ್ ಏಬಲ್ ಟು ಹೆಲ್ಪ್ ಮೋರ್ ಪೀಪಲ್. ಶಾಂತಿ ಗೈನೆಕ್ ಹಾಸ್ಪಿಟಲ್ನ ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಸೊ ಈ ಬಾರಿ ನಾವು 106 ಏನು ಎಗ್ ಪಿಕಪ್ಸ್ ಮಾಡಿದ್ದೀವಿ. ಹಾಗೇನೆ 80 ಎಂಬ್ರಿಯೋ ಟ್ರಾನ್ಸ್ಫರ್ 1 ಮಂತಲ್ಲಿ. ಸೊ 80 ಎಂಬ್ರಿಯೋ ಟ್ರಾನ್ಸ್ಫರ್ಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಆಲ್ಮೋಸ್ಟ್ 77% ಅಷ್ಟು ನಮ್ಮ ರಿಸಲ್ಟ್ಸ್ ಇರುತ್ತೆ. ಸೊ ಅದು ಪಾಸಿಟಿವ್ ಬಂದಿರೋದು. ಸೊ ನಮ್ಮ ಟೇಕ್ ಹೋಮ್ ಬೇಬಿ ರೇಟ್ ಅಂತ ನಾವು ಏನು ಹೇಳ್ತೀವಿ, ಸೊ ಅದು ಆಲ್ಮೋಸ್ಟ್ 50% ಇದೆ. ಸೊ ವಿಚ್ ಈಸ್ ಮಚ್ ಹೈಯರ್ ದ್ಯಾನ್ ದ ವರ್ಲ್ಡ್ ಸ್ಟ್ಯಾಂಡರ್ಡ್. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಕೇಸ್ ಸೆಲೆಕ್ಷನ್ ತುಂಬ ಮುಖ್ಯ ಆಗುತ್ತೆ. ಸೊ ಈಗ ಯಾವುದೋ ಪೇಷಂಟು 45 ವರ್ಷದವ್ರು ಬರ್ತಾರೆ, ಅವ್ರಿಗೆ ಎಕ್ಸಾ ಇರಲ್ಲ. ಸೊ ನಾವು ಆ ಕೇಸ್ನ ತೊಗೊಳೋದೇ ಇಲ್ಲ. ನಾವು ಹೇಳ್ತೀವಿ ಅವ್ರಿಗೆ, ಇವಾಗ ನಿಮ್ಮ ಎಕ್ಸೇ ಇಲ್ಲ, ನೀವು ನಿಮ್ಮ ಎಕ್ಸೇ ಬೇಕು ಅಂತ ಹೇಳಿದ್ರೆ ದಯವಿಟ್ಟು IVFಗೆ ಹೋಗಬೇಡಿ, ಇದರಲ್ಲಿ ಏನೂ ಸಕ್ಸಸ್ ಇರಲ್ಲ. ನೀವು ChatGPTಯಲ್ಲೇ ಹಾಕ್ಕೊಳ್ಳಿ ನಿಮ್ಮ ಹಿಸ್ಟ್ರಿನ, ಅದೇ ಹೇಳುತ್ತೆ ಸಕ್ಸಸ್ ಚಾನ್ಸ್ ಆಫ್ ಲೈವ್ ಬರ್ತ್ ರೇಟ್ ಈಸ್ ಅಬೌಟ್ 1% ಅಂತ. ಸೊ ನಾವು ಆ ಥರ ಸಕ್ಸಸ್ ಕಡಿಮೆ ಇರೋಂಥ ಪೇಷಂಟ್ಸ್ಗೆ ನಾವು ಡೈರೆಕ್ಟಾಗಿ ನಾವು ಹೇಳ್ತೀವಿ ಅವ್ರಿಗೆ, ನಿಮ್ಗೆ ಆಗಲ್ಲ, ಪ್ರಯತ್ನ ಮಾಡಬೇಡಿ ಅಂತ. ಸೊ ಅವರು ಹೌದಾ ಇಲ್ಲ ಒಂದು ಸತಿ ಟ್ರೈ ಮಾಡಿ ಅಂತ. ಸೊ ನಮ್ಮ ನಂಬರ್ಸ್ ಜಾಸ್ತಿ ಆಗ್ಬೋದು, ಬಟ್ ನಮ್ಮ ಸಕ್ಸಸ್ ರೇಟ್ ವಿಲ್ ಡ್ರಾಪ್ ಡೌನ್. ಕರೆಕ್ಟ್. ಸೊ ಅದು ನಮಗೆ ತುಂಬ ಮುಖ್ಯ. ಯಾಕೆ ಅಂದರೆ ನಾವು ಯಾವ ಕೇಸ್ ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ, ನಾವು 100 ಕೇಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಅಟ್ಲೀಸ್ಟ್ 50 ಜನ ಮಗು ಮನೆ ಕರ್ಕೊಂಡು ಹೋಗಬೇಕು. ಇಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಗಿವಿಂಗ್ ಅ ಪಾಸಿಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಆರ್ ಜಸ್ಟ್ ಫಸ್ಟ್ ಪಾಸಿಟಿವ್ ರಿಸಲ್ಟ್ ಬರೋದಕ್ಕಿಂತ. ಸೊ ನಾವು ಪರ್ಸಿಸ್ಟೆನ್ಸ್ಟಾಗಿ ಅದನ್ನು ಮಾಡ್ತೀವಿ. ಅಂದರೆ ಒಂದು ಸತಿ ಫೇಲ್ ಆಯಿತು ಅಂದರೆ ಒಂದು ಸೈಕಲ್ ಆಗೋಯ್ತು ಅವ್ರನ್ನ ಬಿಟ್ಬಿಡ್ತೀವಿ ಅಂತ ಅಲ್ಲ. ಸೊ ಏನಕ್ಕೆ ಫೇಲ್ ಆಯಿತು, ನಾವು ಇನ್ನೂ ತಿರ್ಗಾ ಅದಕ್ಕೆ ಅನಲೈಸ್ ಮಾಡಿ ತಿರ್ಗಾ ಟೆಸ್ಟ್ಗಳೆಲ್ಲ ಮಾಡಿಬಿಟ್ಟು ಸೊ ಸೆಕೆಂಡ್ ಟೈಮ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ, ಥರ್ಡ್ ಟೈಮ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 10 to 15% ಅಷ್ಟು ಪೇಷಂಟ್ಸು ದೇ ಕನ್ಸೀವ್ ಇನ್ ದ ಥರ್ಡ್ ಅಟೆಂಪ್ಟ್. ಡಾಕ್ಟರ್, ಇವಾಗ ತಾವೇ ಹೇಳಿದ್ರಿ ತಮ್ಮ ಸಕ್ಸಸ್ ರೇಟ್ ಅನ್ನುವಂಥದ್ದು 70%ಗಿಂತ ಎಬೋ ಇದೆ ಅಂತ. ವರ್ಲ್ಡ್ ಸಕ್ಸಸ್ ರೇಟ್ ನೋಡೋದಾದರೆ 40% ಅಂತ ಹೇಳ್ತಾರೆ. ಅದು ಹೆಂಗೆ 70% ಆ್ಯಂಡ್ ಎಬೋ ಅಂತ ತಾವು ಹೇಳ್ತಿರೋದು? ಸೊ ನಮ್ಮಲ್ಲಿ ನಮ್ಮ ಯೂಶಲಿ ಪೇಷಂಟ್ ಏನಿರ್ತಾರೆ ಅವರು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಪ್ರೀ ಕನ್ಸೆಪ್ಷನಲ್ ಅವ್ರು ನಾವು ಇವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತೀವಿ ಅಂತ ಬಂದಿರ್ತಾರೆ. ಇಲ್ಲ ಅವರು ಓವುಲೇಷನ್ ಇಂಡಕ್ಷನಿಂದ ಸ್ಟಾರ್ಟ್ ಮಾಡ್ಕೊತಾರೆ. ನಾವು ಓವುಲೇಷನ್ ಇಂಡಕ್ಷನ್ನ 3 ರಿಂದ 6 ಸೈಕಲ್ ಮಾಡಿರ್ತೀವಿ. ಮತ್ತು IUI 3 ಸೈಕಲ್ ಮಾಡ್ತಾರೆ. IUIನಲ್ಲೂ ನಾವು ಅದನ್ನು ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ, ಹೇಗಾಗ್ತಾ ಇದೆ ಇವ್ರ ಕೇಸು ಅಂತ. ಸೊ ಇದರಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಅವ್ರ ಇವಾಗ ಸ್ಪರ್ಮ್ ಫ್ಯಾಕ್ಟ್ರು ತುಂಬ ಪುವರ್ ಇತ್ತು, ಲೆಸ್ ದೆನ್ 5 million ಇತ್ತು ಅಂದರೆ ಅವರು ಟೈಮ್ ವೇಸ್ಟ್ ಮಾಡಿ ಏನೂ ಪ್ರಯೋಜನವೇ ಇಲ್ಲ. ಅವ್ರಿಗೆ ನಾವು ಕ್ಲಿಯರಾಗಿ ಹೇಳ್ತೀವಿ, ನೀವು 3 ತಿಂಗಳು ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸು, ಹಾರ್ಮೋನ್ಸ್ ಏನಿದೆಯೋ ಎಲ್ಲ ನೀವು ಮಾಡಿಸ್ಕೊಂಬಿಡಿ. ಎಲ್ಲ ಅದರಲ್ಲಿ ವರ್ಕ್ ಆಯ್ತಂದರೆ ಆಯಿತು, ಇಲ್ಲ ಅಂದರೆ ಡೈರೆಕ್ಟಾಗಿ IVFಗೆ ಹೋಗಿ ಅಂತ. ಸೊ ದಟ್ ಈಸ್ ಒನ್ ಆಫ್ ಅವರ್ ಅಡ್ವಾಂಟೇಜ್. ಬಿಕಾಸ್ ನಾವು ಎವ್ರಿ ಟೈಮ್ ಅವರು ಎಸ್ಪೆಷಲಿ ವಿತ್ ಈ ಸ್ಪರ್ಮ್ ಫ್ಯಾಕ್ಟರ್ ಇರುವಾಗ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ತುಂಬ ಎಕ್ಸ್ಟೆನ್ಸಿವ್ ಮೆಡಿಕೇಷನ್ಸ್ ಆಗಲಿ ಪ್ರೊಸೀಜರ್ಸ್ ಆಗಲಿ ಇಲ್ಲ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ. ಸೊ ನಾವು ಅದನ್ನು ಸ್ವಲ್ಪ ಬೇಗನೆ ನಮ್ಮ IUI ಪ್ರೊಸೀಜರ್ ಮಾಡುವಾಗ ಅದು ಗೊತ್ತಾಗುತ್ತೆ ನಮಗೆ. ಯಾಕಂದರೆ ನಮ್ಮಲ್ಲೇ ಪ್ರಾಸೆಸಿಂಗ್ ಆಗುತ್ತೆ, ನಮ್ಮಲ್ಲೇ ಅದನ್ನೆಲ್ಲ ನಾವು ಚೆಕ್ ಮಾಡಿರ್ತೀವಿ. ನಾವು ಪೇಷಂಟ್ಗೂ ಕೂಡ ಕೆಲವೊಂದು ಸತಿ ತೋರಿಸಿರ್ತೀವಿ, ನೋಡಿ ಇದರಲ್ಲಿ ಸ್ಪರ್ಮ್ಸ್ ಎಲ್ಲ ಅಷ್ಟಾಗಿ ಇಲ್ಲ. ಸೊ 2-3 ಸತಿ ಅದನ್ನು ನಾವು ರಿಪೀಟಾಗಿ ಮಾಡಿ ನೋಡಿದಾಗ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ತೋರಿಸ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಡೆಫಿನೆಟ್ಲಿ ಅವ್ರು IVFಗೆ ಒಪ್ಕೊತಾರೆ. ಆಮೇಲೆ ಅಂಥ ಕೇಸಸ್ನಲ್ಲಿ IVFನಲ್ಲಿ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಓಕೆ ಡಾಕ್ಟರ್, ಇವಾಗ ಇನ್ ಕೇಸ್ IVF ಫೇಲ್ಯೂರ್ ಆದರೆ ತಮ್ಮ ಮುಂದಿನ ಅಡ್ವೈಸ್ ಏನು? ಜೊತೆಗೆ ನಿಮ್ಮಲ್ಲಿ IVF ಮಾತ್ರ ಚಿಕಿತ್ಸೆ ಇರೋದಾ ಅಥವಾ ಬೇರೆ ಚಿಕಿತ್ಸೆನೂ ಇದೆಯಾ, ಹೇಗೆ? ಸೊ ಈಗ ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ IVF ಫೇಲ್ ಆದರೆ ಏನು ಮಾಡೋದು ಅಂತ. ಫಸ್ಟ್ IVF ಫೇಲ್ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ 50% ಇರುತ್ತೆ. ಸೊ ನಾವು ಹೇಳೋದು 50% ಅಷ್ಟೇ ಸಕ್ಸಸ್ಸು. ಫಸ್ಟ್ ಸೈಕಲ್ಲು ಈಸ್ ಇಂಡೆಕ್ಸ್ ಸೈಕಲ್.
ಸೊ ನಾವು ನಿಮ್ಮ ಬಾಡಿ ಸ್ಟಡಿ ಮಾಡಬೇಕು, ನಿಮ್ಮ ಎಂಬ್ರಿಯೋಸ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಇದರಲ್ಲಿ ಎಂಡೋಮೆಟ್ರಿಯಮ್ ಸ್ಟಡಿ ಇರುತ್ತೆ. ಸೊ ನಾವು ನಿಮ್ಮ ಬಾಡಿಗೆ ಒಳ್ಳೆ ಎಂಬ್ರಿಯೋ ಹಾಕಿ ನಾವು ನೋಡ್ತೀವಿ ಪ್ರೆಗ್ನೆನ್ಸಿ ಆಗುತ್ತೋ ಇಲ್ವೋ ಅಂತ. ಅದರಲ್ಲಿ ಆಗಿಲ್ಲ ಅಂತ ಹೇಳಿದಾಗ 2 ಫ್ಯಾಕ್ಟರ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಒಂದು ಎಂಬ್ರಿಯೋ, ಈ ಎಂಬ್ರಿಯೋನಲ್ಲಿ ಎಂಬ್ರಿಯೋ ಬಯಾಪ್ಸಿ ಅಂತ ಇರುತ್ತೆ, ಅದಕ್ಕೆ PGTA ಅಂತ ಹೇಳ್ತೀವಿ. ಅದರಲ್ಲಿ ನಾರ್ಮಲ್ ಎಂಬ್ರಿಯೋ, ಯೂಪ್ಲಾಯ್ಡ್ ಎಂಬ್ರಿಯೋ ಅಂತ ಬಂತು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ಸು 70 to 75% ಅಷ್ಟು ಇರುತ್ತೆ. ಇಲ್ಲ ಎಂಡೋಮೆಟ್ರಿಯಮ್, ನಾವು ಇಂಡಿಯಾದಲ್ಲಿ ಕಾಮನ್ ಆಗಿ ನೋಡೋದು ಇನ್ಫೆಕ್ಷನ್, ಎಂಡೋಮೆಟ್ರಿಯಲ್ ಇನ್ಫೆಕ್ಷನ್ ಇರುವಾಗ ನಾವು ಅದಕ್ಕೆ 15-20 ದಿವಸ ನಾವು ಟ್ರೀಟ್ಮೆಂಟ್ ಕೊಟ್ಟು ಹಿಸ್ಟ್ರೋಸ್ಕೋಪಿ ಮಾಡಿ ಎಲ್ಲ ಮಾಡಿಕೊಂಡು ನಾವು ನೋಡ್ತೀವಿ. ಇಲ್ಲ 3ನೇ ಫ್ಯಾಕ್ಟರು, ನಾವು ಕಾಮನ್ ಆಗಿ ಮಾಡೋದು ಶಾಂತಿ ಗೈನಕಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಮ್ಮ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಯೂನಿಟ್ ಇರೋದು. ಸೊ ನಮ್ಮಲ್ಲಿ 3D ಲ್ಯಾಪ್ರೋಸ್ಕೋಪಿ ಇದಿದೆ. ಸೊ ನಮ್ಗೆ ಯಾವಾಗ ಏನೇ ಡೌಟ್ ಇದ್ರೂ ಸ್ಕ್ಯಾನು ನಾವೇ ಮಾಡ್ತೀವಿ, IVF ನಾವೇ ಮಾಡಿರ್ತೀವಿ, ಯಾವ ಟೈಮ್ನಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಸೊ ಈ ಲ್ಯಾಪ್ರೋಸ್ಕೋಪಿ ಕೂಡ ನಾವೇ ಮಾಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ನಮಗೆ ಅಲ್ಲಿ ಏನು ಕಾಣಿಸುತ್ತೆ, ಎಂಡೋಮೆಟ್ರಿಯೋಸಿಸ್ ಇದೆಯಾ, ಫೈಬ್ರಾಯ್ಡ್ ಗಡ್ಡೆಯಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆಯಾ, ಸೊ ಫೈಬ್ರಾಯ್ಡ್ ರಿಮೂವಲ್ ಮಾಡಬೇಕಾ, ಸೊ ಅದಕ್ಕೆಲ್ಲೂ ನಾವೇನು ಕಳಿಸ್ಬೇಕಾದಂಥ ಏನು ಪರಿಸ್ಥಿತಿ ಇರಲ್ಲ. ಸೊ ನಮ್ಮಲ್ಲೇ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇದು ಎಂಡ್ ಟು ಎಂಡ್ ಕೇರ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಒಬ್ಬರು ಬರೀ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಕೆಲವರು ಬರೀ ಲ್ಯಾಪ್ರೋಸ್ಕೋಪಿ ಅಷ್ಟೇ ಮಾಡ್ತಾರೆ, ಕೆಲವರು ಬರೀ ಪ್ರೆಗ್ನೆನ್ಸೀಸ್ನಷ್ಟೇ ನೋಡ್ತಾರೆ. ನಮ್ಮದ್ರಲ್ಲಿ ಇಟ್ ಈಸ್ ಲೈಕ್ ಎಂಡ್ ಟು ಎಂಡ್ ಕೇರ್. ಸೊ ನಿಮಗೆ ಒಂದು ಪೇಷಂಟ್ ನಮ್ಮ ಹತ್ರ ಬಂದರು ಅಂತ ಹೇಳಿದ್ರೆ, ಸೊ ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಇರಲಿ, ವಿ ವಿಲ್ ಟ್ರೈ ಟು ರೆಕ್ಟಿಫೈ ಎವ್ರಿಥಿಂಗ್ ಅಂಡ್ ದೆನ್ ಡೂ ದ IVF. ಸೊ ರಾದರ್ ದ್ಯಾನ್ ಇವಾಗ ಕೆಲವೊಂದು ಸತಿ ಬರೀ ಲ್ಯಾಪ್ರೋಸ್ಕೋಪಿ ಮಾಡಿದ್ರೇ ನ್ಯಾಚುರಲ್ ಕನ್ಸೆಪ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ನಾವು IVF ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಇವಾಗ ನಮ್ಮ ಎಕ್ಸ್ಪರ್ಟೈಸ್ ಮೇಲೆ ನಾವು ಪೇಷಂಟ್ನ ಚೂಸ್ ಮಾಡೋದಕ್ಕಿಂತ ಪೇಷಂಟಿಗೆ ಪ್ರಾಬ್ಲಮ್ ಇರೋದಕ್ಕೆ ನಾವು ಸರ್ವಿಸ್ ಕೊಡಬೇಕು. ಸೊ ಹಾಗಾದರೆ ಮಾತ್ರ ಪೇಷಂಟಿಗೆ ಒಳ್ಳೇದಾಗೋದು. ಸೊ ಇದನ್ನು ಯಾವಾಗ ನಾವು ಮಾಡಲಿಕ್ಕಾಗತ್ತೆ ಅಂತ ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್ ಇದ್ದರೆ ಮಾತ್ರ. ನಾವು ಯಾವಾಗ ಪೇಷಂಟ್ ಬಂದವ್ರಿಗೆ ನಾವು ಏನೇ ಆಗ್ಲಪ್ಪ, ನಾವು ನಮ್ಮ ಬೆಸ್ಟ್ ನಾವು ಎಫರ್ಟ್ಸ್ ಹಾಕಬೇಕು, ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಮನಸ್ಥಿತಿ ಇರುವಾಗ ಮಾತ್ರ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ. ಇಲ್ಲ ನಮಗೆ ಗೊತ್ತಿರೋದನ್ನು ನಾವು ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಹೋದರೆ ಅದು 50% ಆಫ್ ದ ಟೈಮ್ಸ್ ಇಟ್ ವಿಲ್ ನಾಟ್ ವರ್ಕ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ನೀಡಿದ್ದೀರಾ IVF ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಇಟ್ ವಾಸ್ ವಂಡರ್ಫುಲ್. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಶಾಂತಿ ಗೈನಕ್ ಹಾಸ್ಪಿಟಲ್, 679 11th ಮೇನ್ ರೋಡ್, 36th ಕ್ರಾಸ್ ರೋಡ್, 4th ಬ್ಲಾಕ್, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 9591787988. ಮತ್ತೊಂದು ಸಂಖ್ಯೆ 7676779106. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.